ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ತಿಳಿಯುವುದರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸೋದಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಪ್ರಿಯರೇ. ಇವತ್ತಿನ ಒಂದು ವಾಕ್ಯದ ಭಾಗ ಏನಂದರೆ, ಮನುಷ್ಯನು ಮಾಡಿದ ಪಾಪವು ಪರಿಹಾರವಾಗುತ್ತದೆಯಾ ಅಥವಾ ಇಲ್ಲವಾ ಎಂಬುದರ ಬಗ್ಗೆ ನಾವು ನೋಡಿಕೊಳ್ಳುವ. ಇವತ್ತು ಎಷ್ಟೋ ಜನಗಳು ತಾನು ಮಾಡಿದಂತಹ ಪಾಪದ ಪರಿಹಾರಕ್ಕಾಗಿ ಅನ್ನದಾನಗಳನ್ನು ಮಾಡೋದು, ಸ್ಕೂಲ್ ಮಕ್ಕಳಿಗೆ ಸಹಾಯ ಮಾಡೋದು, ಅನಾಥಾಲಯಗಳನ್ನು ಕಟ್ಟೋದು ಎಲ್ಲ ಮಾಡ್ತಿದ್ದಾರೆ ಪ್ರಿಯರೇ. ಇದರಿಂದ ನಿಜವಾಗಿಯೂ ಪಾಪ ಪರಿಹಾರ ಆಗೋದಿಲ್ಲ. ಅವರು ಮಾಡಿರ್ತಕ್ಕಂತಹ ದಾನ ಧರ್ಮಗಳಿಗೆ ಆಶೀರ್ವಾದ ಇದೆ, ಆದರೆ ಅವರಿಗೆ ಪಾಪ ಪರಿಹಾರ ಆಗೋದಿಲ್ಲ. ಯಾಕೆಂದರೆ ಆ ವ್ಯಕ್ತಿ ದಾನ ಧರ್ಮ ಮಾಡಬೇಕಿದ್ರೆ ದೇವರು ಅವನಿಗೆ ಕೊಟ್ಟಂಥ ಸಂಪತ್ತನ್ನು ಅವನು ಉಪಯೋಗಿಸಿಕೊಂಡು ದಾನ ಧರ್ಮ ಮಾಡ್ತಾನೆ. ದೇವರು ಕೊಡದೇನೆ ಅವನೊಬ್ಬ ಅಂಗವಿಕಲನಾಗಿದ್ದರೆ ಅವನಿಗೆ ದಾನ ಧರ್ಮ ಮಾಡಲಿಕ್ಕಾಗ್ತಿತ್ತಾ? ಹುಟ್ಟುವಾಗಲೇ ಅಂಗವಿಕಲ ಆಗಿದ್ದರೆ ದಾನ ಧರ್ಮ ಮಾಡೋಕ್ಕಾಗ್ತಿತ್ತಾ? ಹುಟ್ಟುವಾಗಲೇ ಆ ವ್ಯಕ್ತಿ ಬಡ ಕುಟುಂಬದಲ್ಲಿ ಹುಟ್ಟಿದ್ದರೆ ದಾನ ಧರ್ಮ ಮಾಡಲಿಕ್ಕಾಗ್ತಿತ್ತಾ? ಇಲ್ಲ. ಹಾಗಾದರೆ ದಾನ ಧರ್ಮ ಮಾಡಬೇಕಾದ್ರೆ ನಮ್ಮ ಕೈಯಲ್ಲೊಂದು 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, ಕೋಟಿ ರೂಪಾಯಿಗಳು ಇರಬೇಕಾದ್ರೆ ಅದು ದೇವರ ಒಂದು ಆಶೀರ್ವಾದ ಇಲ್ಲದ್ರೆ ಆಗೋದಿಲ್ಲ. ಇವತ್ತು ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗ್ತಾನೆ, ಭಿಕ್ಷಾಧಿಪತಿ ಲಕ್ಷಾಧಿಪತಿ ಆಗುವಂತಹ ಒಂದು ಕಾಲವಾಗಿದೆ ಪ್ರಿಯರೇ ಇದು. ಆದ್ದರಿಂದ ದಾನ ಧರ್ಮಗಳನ್ನು ಮಾಡಿ ನನ್ನ ಪಾಪ ಪರಿಹಾರ ಆಗ್ತದೆ ಅಂತ ಹೇಳೋದು ತಪ್ಪು. ಹಾಗೆಯೇ ದೇವರು ದಿಂಡ್ರಗಳ ಬಳಿಗೆ ಹೋಗಿ ನಾವು ಸ್ನಾನ ಮಾಡಿ ನಾವು ನಮ್ಮ ಹರಕೆಗಳನ್ನ ತೀರಿಸಿದಾಗ ಪಾಪ ಪರಿಹಾರ ಆಗ್ತದೆ ಅಂತ ಹೇಳೋದು ಕೂಡ ಸುಳ್ಳು. ಹಾಗಾದರೆ ಪಾಪ ಪರಿಹಾರಕ್ಕಾಗಿ ಏನು ಮಾಡಬೇಕು ಅಂತಂದರೆ, ಬೈಬಲ್ ಹೇಳ್ತದೆ, ಮೊದಲು ನೀನು ಮಾಡಿದ ಪಾಪವನ್ನು ನಿನ್ನ ದೇವರ ಮುಂದೆ ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡು ಅಂತೇಳಿ. ಹಾಗಾದರೆ ಬೈಬಲ್ ಪ್ರತಿಪಾದಿಸ್ತದೆ ಯಾವ ಥರದರೆ, ಪಾಪ ಪರಿಹಾರ ಮಾಡೋದಕ್ಕೋಸ್ಕರ, ಮನುಷ್ಯನ ಪಾಪವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಯಾರೂ ಕೂಡ ಬಲಿಯಾಗಿ ಅರ್ಪಿಸಲಿಲ್ಲ. ಜನಗಳು ಗೊತ್ತಿಲ್ಲದಂಥ ರೀತಿಯಲ್ಲಿ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಬಲಿ ಕೊಡ್ತಾಯಿದ್ರು. ಪಾಪ ಪರಿಹಾರಕ್ಕೋಸ್ಕರ ದಾನ ಧರ್ಮಗಳನ್ನ ಮಾಡ್ತಾಯಿದ್ರು. ಆದರೆ ಇದು ಯಾವುದರಿಂದನೂ ಕೂಡ ಪರಿಹಾರ ಆಗ್ತಾ ಇರಲಿಲ್ಲ. ಕೊನೆಗೆ ಮನುಷ್ಯ ದೇವರಿಂದ ದೂರ ಆಗಿರೋದನ್ನು ಕಂಡು ಪರಲೋಕದ ತಂದೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಬಲಿಯಾಗಿ ಅರ್ಪಿಸಿ ಯಾರ್ಯಾರು ಯೇಸು ಸ್ವಾಮಿನ ನಂಬುತ್ತಾರೋ ಅವರ ಪಾಪವನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಅವರ ಪಾಪವನ್ನು ಪರಿಹಾರ ಮಾಡುವಂಥ ಅಧಿಕಾರವನ್ನು ದೇವರು ಕೊಟ್ಟರು ಪ್ರಿಯರೇ. ಅಂದರೆ ಇಡೀ ಲೋಕಕ್ಕೋಸ್ಕರನೇ ಅವರು ರಕ್ತ ಸುರಿಸಿದ್ರು. ನಿಜ, ಇಡೀ ಲೋಕದ ಜನರಿಗಾಗಿ ರಕ್ತ ಸುರಿಸಿದ್ರು. ಆದರೆ ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕರಿಸ್ತಾರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗೋ ಅಧಿಕಾರ ಕೊಟ್ಟದ್ದಲ್ಲದೇ ಅವರ ಪಾಪವನ್ನು ಕೂಡ ಪರಿಹಾರ ಮಾಡಿದ್ರು. ಹಾಗಾದರೆ ಎಂಥ ಪಾಪಿಗಾದರೂ ಪಾಪ ಮಾಡಿದವರಿಗೆ ಲೈಸೆನ್ಸ್ ಕೊಡ್ತಾ ಇದ್ದಾರಾ? ಇಲ್ಲ ಪ್ರಿಯರೇ. ಪಾಪ ಮಾಡಿದವನು ಪಾಪವನ್ನು ಒಪ್ಪಿಕೊಂಡು ಅದನ್ನೇ ಬಿಟ್ಟರೆ ಮಾತ್ರ ಅವನಿಗೆ ಪರಿಹಾರ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಸರಿಯಾಗಿ ಜ್ಞಾನ ಒಂದು ವಾಕ್ಯವನ್ನು ತೆಗೆದುಕೊಳ್ಳುವ. ಜ್ಞಾನೋಕ್ತಿ 28:13 ಬರೆದಿದೆ, ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಾಗಾದರೆ ದೋಷಗಳನ್ನು ಮುಚ್ಚಿ ಇಟ್ಟುಕೊಳ್ಳುವಂಥವ್ರಿಗೆ ಶುಭವಾಗೋದು. ಇವತ್ತು ತುಂಬ ಜನಗಳು ಇದ್ದಾರೆ ಪ್ರಿಯರೇ, ಅವರು ಮಾಡಿದಂಥ ದೋಷಗಳನ್ನು ಮುಚ್ಚಿಟ್ಕೊಳ್ತಾರೆ. ನೀನು ಪಾಪಿ ಅಂತ ಹೇಳಿದ್ರೆ ಕೋಪ ಬಂದುಬಿಡ್ತದೆ, ಪಾಪಿ ಇದ್ದರೆ ಒಡಿಯೋಕೆ ನಿಂತ್ಕೊಬಿಡ್ತಾರೆ. ಇಲ್ಲಿ ನೋಡಿ, ಅವರು ಮಾಡಿದ ದೋಷಗಳೆಲ್ಲ ಮುಚ್ಚಿಟ್ಟುಕೊಂಡು ಜನಗಳ ಮುಂದೆ ಹೆಸರು ತಗೊಳ್ತಾ ಇರ್ತಾರೆ. ಅಧಿಕಾರ, ಕೀರ್ತಿ ಎಲ್ಲ ಇರ್ತದೆ ಪ್ರಿಯರೇ. ಆದರೆ ಆ ಒಂದು ಪಾಪ ಮಾತ್ರ ಅಲ್ಲೇ ಇರ್ತದೆ, ಅವನಿಗೆ ಶುಭ ಮಾತ್ರ ಆಗೋದಿಲ್ಲ. ಅಲ್ಲಿ ಬರ್ತದೆ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆ ಅಂತೇಳಿ. ಹಾಗಾದರೆ ಅದನ್ನು ಒಪ್ಪಿಕೊಂಡು ಯಾವ ಥರ ಬಿಟ್ಟು ಬಿಡಬೇಕಂತ ಹೇಳೋದಕ್ಕೆ ಒಂದು ಆಧಾರದ ಮತ್ತೊಂದು ವಾಕ್ಯ ಪ್ರಿಯರೇ. 1 ಯೋಹಾನ 1ನೇ ಅಧ್ಯಾಯ 8 ಮತ್ತು 9, 10ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋ ಪ್ರಿಯರೇ. ಆ 8ನೇ ವಾಕ್ಯವನ್ನು ಗಮನಿಸಿ, ಆ ಜ್ಞಾನೋಕ್ತಿ 28:13 ಹೇಳಿದಂಥ ವಾಕ್ಯಕ್ಕೆ ಪ್ರತ್ಯುತ್ತರವಾಗಿ ಇಲ್ಲೇ ಉತ್ತರ ಇದೆ ಪ್ರಿಯರೇ. ನೋಡಿ, ಅಲ್ಲಿ ಜ್ಞಾನೋಕ್ತಿ 28:13 ಏನು ಓದಿದ್ರಿ? ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಅಂತಲ್ವಾ. ಹಾಗಾದರೆ ಇಲ್ಲಿ ಯಾವ ಥರ ಇದೆ ಅಂತ ಹೇಳೋದನ್ನು ನೋಡಿ ಪ್ರಿಯರೇ. 1 ಯೋಹಾನ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆದಿದೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವು
ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ಹಾಗಾದರೆ ಇವತ್ತು ತುಂಬ ಜನಗಳ ಕೇಳಿ, ನಾನು ಏನು ಪಾಪ ಮಾಡಿದ್ದೀನಿ, ನನಗೆ ಯಾಕೆ ಕಷ್ಟ, ನನ್ನ ಮಗಳಿಗೆ ಯಾಕೆ ಕಷ್ಟ, ನನ್ನ ಕುಟುಂಬಕ್ಕೆ ಯಾಕೆ ತೊಂದರೆ ಬಂತು, ನಾನು ಪಾಪನೇ ಮಾಡಿಲ್ಲ ಅಂತ ಹೇಳೋ ರೀತಿಯಲ್ಲಿ ವಾದ ಮಾಡ್ತಾರೆ ಪ್ರಿಯರೇ. ನಾನು ಅಷ್ಟು ದಾನ ಧರ್ಮ ಮಾಡಿದೆ, ಇಷ್ಟು ದಾನ ಧರ್ಮ ಮಾಡಿದೆ, ಅದೆಲ್ಲವೂ ಕರ್ತನ ಲೆಕ್ಕಕ್ಕೆ ಬರೋದೇ ಇಲ್ಲ. ನೀನು ನಿನ್ನ ನಡತೆಯನ್ನು, ನಿನ್ನ ಪಾಪವನ್ನು ನೀನು ನಿಜ ಅಂತ ಒಪ್ಪಿಕೊಂಡ್ರೆ ಮಾತ್ರ ನಿನಗೆ ಆಶೀರ್ವಾದ. ಅದಕ್ಕೆ ಕೆಳಗಡೆ 9ನೇ ವಾಕ್ಯದಲ್ಲಿ ಬರ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿದ್ದರೆ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ಹಾಗಾದರೆ ನೀನು ನಿನ್ನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಪಾಪಗಳನ್ನು ನಿನ್ನ ಎದುರುಗಡೆ ಇರೋಂಥ ಮನುಷ್ಯನ ಮುಂದೆ ಒಪ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತಾ? ನಿನ್ನ ಹೆಂಡತಿ ಮಕ್ಕಳ ಜೊತೆ ಒಪ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತಾ? ನಿನ್ನ ಗಂಡನ ಜೊತೆ ಒಪ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತಾ? ನಿನ್ನ ತಂದೆ ತಾಯಿಗಳ ಮುಂದೆ ಒಪ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತಾ? ಬೇಡ, ಅವ್ರ ಜೊತೆ ಒಪ್ಕೊಳ್ಳೋದೇ ಬೇಡ. ಸರ್ವಶಕ್ತನ ದೇವ್ರ ಮುಂದೆ ಒಪ್ಕೋ. ಸ್ವಾಮಿ, ನಾನು ಇಂಥ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ಇಂಥ ಒಂದು ಚಿಕ್ಕ ತಪ್ಪು ಮಾಡಿಬಿಟ್ಟಿದ್ದೀನಿ ಸ್ವಾಮಿ, ನಾನು ಇನ್ನು ಮುಂದಕ್ಕೆ ಜ್ಞಾನೋಕ್ತಿ 28:13 ಪ್ರಕಾರ ನಾನು ಪಾಪವನ್ನು ಮಾಡೋದಿಲ್ಲ, ಬಿಟ್ಟುಬಿಡ್ತೀನಿ ಅಂತೇಳಿ ನೀವು ಬಿಟ್ಟುಬಿಡಿ. ತಕ್ಷಣವೇ ಯೇಸು ಸ್ವಾಮಿ ಏನು ಮಾಡ್ತಾರೆ, ಆತನ ರಕ್ತದಿಂದ ನಿಮ್ಮನ್ನು ತೊಳೆದು, ಅಂದರೆ ಡೈರೆಕ್ಟಾಗಿ ರಕ್ತನ ಸುರಿಸೋದಿಲ್ಲ, ಆತ್ಮಿಕವಾದಂಥ ರೀತಿಯಲ್ಲಿ ಆತನ ರಕ್ತದಿಂದ ನಿಮ್ಮ ಪಾಪ ಪರಿಹಾರ ಮಾಡಿ ನಿಮ್ಮನ್ನು ಇನ್ನೂ ಶುದ್ಧೀಕರಣ ಮಾಡ್ತಾರೆ. ಅದಕ್ಕೆ ವಾಕ್ಯ ಇನ್ನೊಂದು ಸಲ ಓದ್ತೀನಿ ಪ್ರಿಯರೇ. 1:9, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು, ಬರೀ ನಿಮ್ಮ ಪಾಪನ ಕ್ಷಮಿಸೋದು ಮಾತ್ರ ಅಲ್ಲ, ನಿಮ್ಮಲ್ಲಿ ಇರೋದು ಎಲ್ಲ ಅನೀತಿಗಳನ್ನ ಪರಿಹಾರ ಮಾಡಿಬಿಡ್ತಾರಂತೆ. ಅಂದರೆ ನೀವು ಇನ್ನು ತಪ್ಪಾದ ದಾರಿಗೆ ಹೋಗದಂತೆ ಪ್ರತಿ ಸಲನೂ ತಡೀತಾರೆ. ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗಾದರೆ ದೇವರ ಶುದ್ಧೀಕರಣಕ್ಕೆ ನಾವು ಹೋಗ್ಬೇಕಾದ್ರೆ ಯೇಸುವಿನ ರಕ್ತಕ್ಕೆ ಜಯ. ಯೇಸುವೇ ನಿನ್ನ ರಕ್ತದಿಂದ ನಾನು ತೊಳೆಯಪ್ಪ, ಸ್ತೋತ್ರ ಅಂತ ಹೇಳಬೇಕು. ಆದರೆ ಕೇಳಿದಾಗ ಅದೊಂಥರ ವಿಚಿತ್ರವಾಗ್ಬೋದು. ಆದರೆ ಆತನು ಒಂದು ತೊಟ್ಟು ರಕ್ತ ಇಲ್ಲದಂತೆ ನಮಗೋಸ್ಕರ, ನಮ್ಮ ಪಾಪಕ್ಕೋಸ್ಕರ ಅವರು ಆ ರಕ್ತವನ್ನು ಸುರಿಸಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿದ್ದೇ ನಮ್ಮ ಪಾಪನ ಪರಿಹಾರ ಮಾಡಲಿಕ್ಕೆ ಬೇರೆ. ಅದಕ್ಕೆ ಆದಿಕಾಂಡ ಮತ್ತಾಯ 1:21 ಕೂಡ ಬರೆದಿದೆ, ಆತನು ತನ್ನ ಜನರ ಪಾಪದಿಂದ ಬಿಡಿಸಿ ಕಾಯುವುದಕ್ಕೆ ಬಂದನು ಅಂತೇಳಿ. ತನ್ನ ಜನರು ಯಾರಿದ್ದಾರೆ, ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕರಿಸ್ತಾರೋ ಅವರೇ ತನ್ನ ಜನರಾಗಿರ್ತಾರೆ. ಅವರ ಪಾಪವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಯೇಸು ಬಂದರು. ಅಲ್ಲಿ 10ನೇ ವಾಕ್ಯದಲ್ಲಿ ನೋಡಿ, ಇಷ್ಟು ಹೇಳಿದ ಮೇಲೂ ಕೂಡ ನೀವು ಪಾಪನ ಒಪ್ಕೊಳ್ಳಿಲ್ಲ ಅಂದರೆ 10ನೇ ವಾಕ್ಯ ಭಾಳ ಚೆನ್ನಾಗಿದೆ. 1ನೇ ಯೋಹಾನ 1:10 ಬರೆದಿದೆ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಅಂದರೆ ನಾವು ಇಷ್ಟೆಲ್ಲ ತಿಳಿದು ಬೈಬಲ್ ವಾಕ್ಯನ ಓದಿ ಬೈಬಲ್ ಜ್ಞಾನವನ್ನು ಪಡೆದು ಇನ್ನೂ ನಾನು ಪಾಪ ಮಾಡಿಲ್ಲ, ಪಾಪ ನನ್ನಲ್ಲಿಲ್ಲ, ನಾನು ಮಾಡ್ತಾ ಇರೋದೆಲ್ಲ ಕರೆಕ್ಟ್, ನಾನು ಆರಾಧನೆ ತಂಡದಲ್ಲಿದ್ದೀನಿ, ನಾನು ಸೂಪರಾಗಿ ಆರಾಧನೆ ಮಾಡ್ತೀನಿ, ನಾನೇ ಒಳ್ಳೆಯವಳು, ಬಾಕಿ ಇರೋರು ಕೆಟ್ಟವರು, ನಾನು ವಾಕ್ಯ ಕೊಡ್ತೀನಿ, ಪ್ರಸಂಗ ಮಾಡ್ತೀನಿ, ಆದರೆ ಪ್ರಸಂಗ ಮಾಡಿದ ಪ್ರಕಾರ ನಾನು ನಡೀತಾ ಇದ್ದೀನ, ಇದೆಲ್ಲವನ್ನು ನಾವು ಗಮನಿಸಬೇಕು. ಮೊದಲನೇದಾಗಿ ಪ್ರಿಯರೇ, ಅವನು ಸೇರಿಲ್ಲ ಇವನು ಸೇರಿಲ್ಲ ಅಂತ ಹೇಳೋದಕ್ಕಿಂತ ಇವತ್ತಿನಿಂದ ನಾನು ಸೇರಿಲ್ಲ ನಾನು ಸರಿಯಾಗಬೇಕು, ನಾನು ಸೇರಿಲ್ಲ ನಾನು ಸರಿಯಾಗಬೇಕು ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳೋದಾದರೆ, ನಮ್ಮ ಒಂದೊಂದೇ ಪಾಪಗಳನ್ನು ದೇವರು ತೋರಿಸ್ಕೊಟ್ಟಾಗ ಆ ಕ್ಷಣದಲ್ಲಿ ಅದನ್ನು ಒಪ್ಪಿಕೊಂಡು ಅರಕೆ ಮಾಡಿ, ದೇವರೇ ಇನ್ನು ಮುಂದಕ್ಕೆ ನಾನು ತಪ್ಪು ಮಾಡುವುದಿಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ ಅಂತೇಳಿ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಬೇಡಿಕೊಂಡಾಗ ತಂದೆಯಾದ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಪವಿತ್ರ ಆತ್ಮರು ನಿಮ್ಮ ಒಂದು ಪಾಪದಿಂದ ಹೊರಗಡೆ ಬರಲಿಕ್ಕೆ ಸಹಾಯ ಮಾಡ್ತಾರೆ ಪ್ರಿಯರೇ. ಹಾಗಾದರೆ ನಾವು ಮಾಡಬೇಕಾದ ಕೆಲಸ ಏನು? ಒಪ್ಪಿಕೊಂಡು ಅರಕೆ ಮಾಡೋದು ಮಾತ್ರ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ಇವತ್ತಿನ ದಾವೀದ ಮಹಾರಾಜ ಹೇಳ್ತಾನೆ, ಕೀರ್ತನೆ 32:2 ಯಾವ ಥರ ಹೇಳ್ತಾನೆ ಅಂತ ಹೇಳಿದ್ರೆ ಪ್ರಿಯರೇ, ಅಲ್ಲಿ 32:3 ನೋಡಿ ಬರ್ತದೆ, ನಾನು ಪಾಪವನ್ನು ಅರಕೆ ಮಾಡದೆ ಇದ್ದಾಗ ದಿನವೆಲ್ಲ ನೆರಳುತ್ತಿರೋದ್ರಿಂದ ನನ್ನ ಎಲುಬುಗಳು ಸವೆದು ಹೋಗ್ತಿದ್ದವು. ಹಾಗಾದರೆ ಅವನು ದಿನವೆಲ್ಲ ಪಾಪ ಅರಕೆ ಮಾಡ್ತಿದ್ದ. ಪಾಪ ಅರಕೆ ಮಾಡದಿದ್ದರೆ ಅವನಿಗೆ ಎಲುಬುಗಳೇ ಸೌದು ಹೋದಂಥ ಅನುಭವ ಬರ್ತಿತ್ತು ಪ್ರಿಯರೇ. ಹಾಗಾದರೆ ಪ್ರಿಯರೇ, ಪಾಪ ಪರಿಹಾರಕ್ಕೋಸ್ಕರ ನಾವು ಸರ್ಕಸ್ ಮಾಡಬೇಕಾಗಿಲ್ಲ, ಪಾಪ ಪರಿಹಾರಕ್ಕೋಸ್ಕರ ದೇಹ ದಂಡನೆ ಮಾಡ್ಕೋಬೇಕಾಗಿಲ್ಲ, ಪಾಪ ಪರಿಹಾರಕ್ಕೋಸ್ಕರ ದಾನ ಧರ್ಮ ಮಾಡಬೇಕಾಗಿಲ್ಲ.
ಆದರೆ ದಾನ ಧರ್ಮ ಮಾಡೋದು ಉತ್ತಮನೇ, ಆದರೆ ದಾನ ಧರ್ಮ ಮಾಡಬೇಕಾಗಿಲ್ಲ. ನನ್ನನ್ನು ನಾನು ಸರಿಪಡಿಸಿಕೊಂಡು ನಾನು ಪಾಪದಲ್ಲಿದ್ದೆ ಎಂದು ಒಪ್ಪಿಕೊಂಡು ನಾನು ಮಾಡಿರ್ತಕ್ಕಂಥ ಪಾಪಗಳನ್ನು ಕರ್ತನ ಮುಂದೆ ಒಪ್ಪಿಕೊಂಡಾಗ ಕರ್ತನು ತಾನೇ ಬಂದು ನಮ್ಮನ್ನು ಶುದ್ಧೀಕರಣ ಮಾಡೋದಲ್ಲದೇ ಇನ್ನೊಂದು ಸಲ ಪಾಪ ಮಾಡಿದಾಗೆ ನಮ್ಮನ್ನು ವಾಕ್ಯದ ಮೂಲಕ ಕಾಪಾಡ್ತಾರೆ ಪ್ರಿಯರೇ. ಹಾಗಾದರೆ ಇವತ್ತು ನಮ್ಮ ಪಾಪಗಳನ್ನೆಲ್ಲ ನಾವು ಒಪ್ಪಿಕೊಂಡು ಅರಿಕೆ ಮಾಡುವ. ಅದಲ್ಲದೆ ಪ್ರತಿದಿನವೂ ಕೂಡ ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ದೇವರ ರಾಜ್ಯವನ್ನು ಮಹಿಂಪಡಿಸೋ ಪ್ರಿಯರೇ. ನಾವು ದಿನದಿಂದ ದಿನಕ್ಕೆ ಶುದ್ಧೀಕರಣ ಆಗುವಾಗ ದೇವರ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ ಎಂದು ಪ್ರಾರ್ಥಿಸುವ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋಗ್ಯ